Hello guys, so welcome to Bangalore Media. This is your host Aishwarya. It's been a lockdown from past 3 months and now it's a unlock 1.0. So let's see how the people are responding to the current situation and let's take their reviews. Pandemic ಇಂದ COVID-19 ಸಿಚುಯೇಷನ್ ಇಂದ ಸಾಕಷ್ಟು ಟ್ರಬಲ್ ಆಗಿದೆ and ಇವಾಗ ಸ್ವಲ್ಪ ಫ್ರೀ ಆಗಿದೆ. ಸೊ ನಿಮಗೆ ಆಟೋಗೆ ಕಸ್ಟಮರ್ ಸಿಗ್ತಾ ಇದ್ದಾರಾ, ಹೇಗಿದೆ? ನಮಗೆ ಕಸ್ಟಮರ್ ಯಾರು ಸಿಗ್ತಾ ಇಲ್ಲ, ಜನ ಭಯ ಬಿದ್ಕೊಂಡು ಈಚೆ ಬರ್ತಾ ಇಲ್ಲ. ಅಂದರೆ ಇವರು ಇನ್ನೂ ಲಾಕ್ಡೌನು ಇಲ್ಲಿವರೆಗೂ ಮಾಡಿದರೆ ಅನುಕೂಲ ಇರೋದು. ಇವಾಗ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ನಿನ್ನೆ 515 ಆಗಿದೆ. ಈ ಬಾಂಬೆ ಮಹಾರಾಷ್ಟ್ರದಿಂದ ಬರೋರನ್ನ ಸ್ವಲ್ಪ ಕಂಟ್ರೋಲ್ ಮಾಡಿದರೆ ಕರ್ನಾಟಕ ಸ್ವಲ್ಪ ಸೇಫ್ ಆಗಿರೋದು ಅನ್ನಿಸ್ತಾ ಇದೆ. ಓಕೆ, ಸೊ ನೀವು ಹೇಳಿದಾಗೆ ಸಾಕಷ್ಟು ಕಡೆಯಿಂದ ಬೆಂಗಳೂರಿಗೆ ಬರ್ತಿರೋದ್ರಿಂದ ತುಂಬ ಪ್ರಾಬ್ಲಮ್ ಆಗ್ತಿದೆ. ಬಟ್ ಲಾಂಗ್ ಟೈಮ್ ಲಾಕ್ಡೌನ್ ಇಂದ ಸಾಕಷ್ಟು ಜನಕ್ಕೆ ಈಗಾಗಲೇ ತುಂಬಾ ಲಾಸ್ ಆಗಿದೆ. ನಮಗೂ ತೊಂದರೆ ಆಗಿದೆ. ನಾವು ಫೈನಾನ್ಸ್ ಕಟ್ಟಬೇಕು, ಜೀವನ ಮಾಡಬೇಕು, ಹಾಗಂತ ಹೇಳ್ಬಿಟ್ಟು ನಾವು ಪ್ರಾಣ ಇದು ಮಾಡ್ಕೊಳಕ್ಕಾಗಲ್ಲ. ಇವಾಗ ಲಾಕ್ಡೌನು ಸಡ್ಲ ಮಾಡಿದ್ದಾರೆ, ಆದರೆ ನಮ್ಮ ಇದರಿಂದ ನಾವೇ ಇದು ಮಾಡ್ಕೋಬೇಕು. ಮನಸ್ಸೇ ಸರ್ಕಾರನೇ ಮಾಡೋಕ್ಕಾಗಲ್ಲ. ಇವಾಗ ಮಾಸ್ಕ್ ಹಾಕೊಳ್ಳೋದು, ಡಿಸ್ಟೆನ್ಸ್ ಇರೋದು, ಅದೆಲ್ಲ ನಾವೇ ಮಾಡ್ಕೋಬೇಕು. ಸರ್ಕಾರ ಎಷ್ಟು ಅಂತ ಮಾಡುತ್ತೆ, ಕಷ್ಟ ಇದೆ ಸರ್ಕಾರಕ್ಕೂ. ಆ ಥರ ಇದ್ದರೆ ಸ್ವಲ್ಪ ಕಣ್ಣಮ್ ಮಾಡ್ಬೋದು, ಇದಾಗ್ಬೋದು ಅಂತ ಕಾಣುತ್ತೆ. ಸೊ 3 ತಿಂಗಳ ಹಿಂದೆ ಲಾಕ್ಡೌನ್, ಕಂಪ್ಲೀಟ್ ಆಗಿ ಲಾಕ್ಡೌನ್ ಇತ್ತು. ಆಟೋ ನೀವು ಹೊರಗೆ ತಂದಿಲ್ಲ ಅಂತ ಅನ್ಕೊಂತೀವಿ. ಸೊ ಯಾವಾಗಿಂದ ಸ್ಟಾರ್ಟ್ ಮಾಡಿದ್ರಿ ಅಂಡ್ ಸ್ಟಾರ್ಟ್ ಮಾಡಿದ್ಮೇಲೆ ಕಸ್ಟಮರ್ಸ್ ಹೇಗಿದೆ ಸ್ವಲ್ಪ ನಿಮಗೆ? 19ಕ್ಕೆ ನಾನು ಗಾಡಿ ತೆಗೆದಿಲ್ಲ, 26ಕ್ಕೆ ತೆಗೆದೆ ನಾನು, ರಂಜಾನೆಲ್ಲ ಆದಮೇಲೆ. ಅಂದರೆ ನಮ್ಮದು ಮಿನಿಮಮ್ ಕಮ್ಮಿ ಆಗಿದೆ. ಒಂದು 20% ಬಿಸ್ನೆಸ್ ನಡೀತಾ ಇದೆ ಅಷ್ಟೇ, 80% ಬಿಸ್ನೆಸ್ ಇಲ್ಲ. 20% ಅಂದರೆ ತುಂಬ ಕಷ್ಟ ಆಗುತ್ತೆ ಎಲ್ಲರಿಗೂ ಕೂಡ. ಓಕೆ, ಸೊ ಇವಾಗ ಸಾಕಷ್ಟು ದಿನದಿಂದ ನೀವು ಮನೇಲೇ ಇದ್ರಿ, ಇವಾಗ ಸಡನ್ ಆಗಿ ನೀವು ಮನೆಯಿಂದ ಹೊರಗೆ ಬಂದಿದ್ದೀರಾ, ನಿಮ್ಗೆ ಏನು ಅನಿಸುತ್ತೆ? ಈಗ ಸ್ವಲ್ಪ ಫ್ರೀ ಆಗಿದೆ, ಮನೇಲಿದ್ದೆ ಬೋರ್ ಆಗ್ತಿತ್ತು. ಸೊ ಈ ಥರ ಸಿಚುವೇಶನ್ ಮುಂದೆ ಬೇಕು ಅಂದರೆ ನಾವೆಲ್ಲ ಕಂಟ್ರೋಲಲ್ಲಿ ಇದ್ದರೆ ಇನ್ನು ಮುಂದೆ ಹೀಗೆ ಆಗುತ್ತೆ ಅಂತ. ಸೊ ಕೊರೋನಾ ಆ್ಯಂಡ್ ಬಸ್ಸಲ್ಲೇ ಟ್ರಾವೆಲ್ ಮಾಡ್ತಿದ್ದೀರಾ ನೀವು ಕೂಡ? ಬಸ್ಸಲ್ಲೇ ಮಾಸ್ಕು ಹಾಕೊಂಡೇ ಇರಬೇಕಲ್ಲ. ಹೇಗೆ ಅನಿಸುತ್ತೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಬಸ್ಸಲ್ಲಿ? ಲೈಕ್ ಸ್ವಲ್ಪ ಕ್ರೌಡೆಡ್ ಆಗಿದ್ರೆ ಸೋಷಿಯಲ್ ಡಿಸ್ಟೆನ್ಸ್ ಎಲ್ಲ ಮಾಡ್ಲಿಕ್ಕೆ ಆಗಲ್ಲ. ಸೊ ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಆದಷ್ಟು ಕಂಪ್ಲೀಟ್ ಮಾಡ್ತವ್ರೆ. ಸೊ ಹಿಂಗೆ ಮುಂದುವರೆದ್ರೆ ಇನ್ನೂ ಕೊರೋನಾ ಬರೋದು ಕಡಿಮೆ ಆಗುತ್ತೆ, ಜನರಿಗೂ ಈಸಿ ಆಗುತ್ತೆ ಅಂತ ನಾನು ಒಪ್ಪಿದ್ದೀನಿ. ಸೊ ನೀವು ಇವಾಗ ಎಲ್ಲಿಗೆ ಹೋಗಿ ಬರ್ತಿದ್ದೀರಾ ಮೇಡಮ್? ದೊಡ್ಡಬಳ್ಳಾಪುರಕ್ಕೆ ಹೋಗಿ ಬರ್ತೀನಿ. ಓಕೆ, ದೊಡ್ಡಬಳ್ಳಾಪುರ ತುಂಬ ದೂರ ಇದೆ ಇಲ್ಲಿಂದ. ಅಷ್ಟು ದೂರ ಹೋಗಿ ಬರ್ತಿದ್ದೀರಾ, ಹೇಗೆ ಫೇಸ್ ಮಾಡಿದ್ರಿ? ಏನಾದರೂ ಇಶ್ಯೂಸ್ ಆಯ್ತಾ ನಿಮಗೆ? ಆರಾಮಾಗಿ ಟ್ರಾವೆಲ್ ಮಾಡಿತ್ತು? ಇಲ್ಲ, ಆರಾಮಾಗಿ ಅಷ್ಟೇನು ಕಷ್ಟ ಆಗಿಲ್ಲ. ಸೊ ಎಲ್ಲರೂ ಅರ್ಥ ಮಾಡ್ಕೊಂಡಿದ್ದಾರೆ ಏನೇನು ಪ್ರಾಬ್ಲಮ್ ಇದೆ ಅಂತ. ಸೊ ಇನ್ನೂ ಹಿಂಗೆ ಕಂಟಿನ್ಯೂ ಆದರೆ ಈಸಿ ಆಗುತ್ತೆ ಅಂತ ನಾನು. ಓಕೆ, ನೀವು ಹೇಳಿದ್ರಿ ಕೋರ್ಸ್ ಮುಗಿಸ್ಕೊಂಡು ಇವಾಗ ವಾಪಸ್ ಬರ್ತಿದ್ದೀವಿ ಅಂತ. ನೀವು ಹೋಗ್ತಿರೋ ಕಡೆ, ಕೋರ್ಸ್ ಹೋಗ್ತಿರೋ ಕಡೆ ಹೇಗಿದೆ? ಅಲ್ಲಿ ಸಿಚುಯೇಷನ್ಸ್ ಎಲ್ಲ ಹೇಗಿದೆ? ನಾರ್ಮಲ್ ಆಗಿದೆ, ಏನೂ ಅಷ್ಟೊಂದು ಇದಿಲ್ಲ. ಸೊ ಎಲ್ಲ ಇವಾಗ ಬರ್ತವ್ರಲ್ಲ, ಇನ್ನೂ ಮುಂದೆ ನಾರ್ಮಲ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಲಾಕ್ಡೌನ್ 3 ತಿಂಗಳಿಂದ ಆಯಿತು, ಇವಾಗ ಅನ್ಲಾಕ್ ಮಾಡಿದ್ದಾರೆ. ನಿಮ್ಗೆ ಹೇಗೆ ಅನಿಸ್ತದೆ? ಸಾಕಷ್ಟು ದಿನ ಆದಮೇಲೆ ಹೊರಗೆ ಬರ್ತಿದ್ದೀರಲ್ಲ, ಮುಂಚೆ ಹೊರಗೆ ಬಂದಿದ್ರಾ? ಇವಾಗ ಇದೆಲ್ಲ ನೋಡಿ ಹೇಗೆ ಅನಿಸ್ತದೆ? ನಾವೇನು ಹೊರಗೆ ಬಂದಿರಲಿಲ್ಲ, ಇದು ಮನೆಯಲ್ಲೇ ಇದ್ವಿ ನಾವು. ಈಗ ಸೊ ನಮ್ಮದು ವೆಹಿಕಲ್ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಟ್ಯಾಕ್ಸ್ ಎಲ್ಲ ಪೇ ಮಾಡಬೇಕಿತ್ತು, ಅದಕ್ಕೋಸ್ಕರ ಬಂದ್ವಿ ನಾವು RTO ಆಫೀಸ್ಗೆ. ಈಗ ಅದನ್ನೇ ತುಂಬಾ ಫ್ರೀಡಮ್ ಬಿಟ್ಬಿಟ್ಟಿದ್ದಾರೆ ಅನಿಸುತ್ತೆ. ಆಫೀಸ್ಗೆ ಹೋದ್ರೂ ಅಷ್ಟೇ ಸ್ವಲ್ಪ ಎಲ್ಲ ಮಾಸ್ಕ್ ಯಾರು ಹಾಕ್ಕೊಳ್ತಾ ಇಲ್ಲ, ಆಲ್ಮೋಸ್ಟ್ ಎಲ್ಲ ಗಮನಿಸಿದ್ದೀವಿ. ವೆಹಿಕಲಲ್ಲಿ ಹೋದ್ರೂ ಕೆಲವರು ಮಾಸ್ಕೇ ಹಾಕಿಲ್ಲ, ನಾನು ಗಮನಿಸಿದ್ದೀನಿ. ಆ ಥರ ಎಲ್ಲ ನಡೀತಾ ಇದೆ. ಸ್ವಲ್ಪ ಫ್ರೀಡಮ್ ಜಾಸ್ತಿನೇ ಆಯಿತು ಅಂತ ಅನಿಸ್ತಾ ಇದೆ. ಅದೇ ಸ್ವಲ್ಪ ಸ್ಟ್ರಿಕ್ಟ್ ಮಾಡಬೇಕು ಇನ್ನೊಂದು ಸ್ವಲ್ಪ ಅಂತ ನೀವೆಲ್ಲ ಹೇಳ್ತಿದ್ದೀರಾ. ಬಟ್ ಜನ ಕೇಳಬೇಕಲ್ಲ, ಎಷ್ಟು ಹೇಳಿದ್ರು ಕೂಡ ಕೇಳಲ್ಲ. ಆ್ಯಂಡ್ 3 ಮಂತ್ಸ್ ಆದಮೇಲೆ ಬಂದಿದ್ದೀರಾ, ಹೇಗೆ ಅನಿಸ್ತದೆ ನಿಮಗೆ? ಹೇಗೆ ರಿಲೀಫ್ ಆಗಿದೆಯೋ ಇಲ್ಲ ಇನ್ನೂ ಎಲ್ಲ ಓಪನ್ ಆಗಬೇಕು, ಇನ್ನೂ ಸ್ವಲ್ಪ ಆರಾಮಾಗಬೇಕು ಎಲ್ಲ, ಹೇಗೆ ಅನಿಸ್ತದೆ? ಇಲ್ಲ, ಭಯ ಆಗ್ತಿದೆ ಓಪನ್ ಆದರೆ. ಯಾಕೆಂದರೆ ಬೆಂಗಳೂರು ತುಂಬ ಕೊರೋನಾ ವೈರಸ್ ಜಾಸ್ತಿ ಇರೋದ್ರಿಂದ ತುಂಬ ಭಯ ಆಗ್ತಿದೆ, ಓಡೋಕ್ಕೂ ಭಯ ಆಗುತ್ತೆ. ಆದರೆ ಅವಶ್ಯಕತೆ ಇರೋದ್ರಿಂದ ಬರಲೇಬೇಕು, ಅದಕ್ಕೋಸ್ಕರ ಬಂದಿದ್ದೀವಿ. ಇಲ್ಲಾಂದ್ರೆ ನಾವೆಲ್ಲೂ ಓಡಾಡೇ ಇಲ್ಲ ಇದುವರೆಗೂ. ಸೊ ಅದಕ್ಕೋಸ್ಕರ ಬಂದ್ವಿ. ಬಟ್ ಜಾಸ್ತಿ ಫ್ರೀ ಬಿಡೋದು ಕಷ್ಟ, ನೆಸೆಸಿಟಿ ಇದ್ರೆ ಮಾತ್ರ ಬರಲಿ, ಇಲ್ಲಾಂದ್ರೆ ಸುಮ್ಮನೆ ಬಂದು ಬೇರೆಯವ್ರಿಗೂ ಪ್ರಾಬ್ಲಮ್ ಆಗೋದು ಭಯನೇ. ಖಂಡಿತ ನಿಜ. ಇಂಥ ಕ್ರೌಡೆಡ್ ಪ್ಲೇಸಸ್ ಬರೋಕ್ಕೆ ಇನ್ನೂ ತುಂಬ ನೀವು ಹೇಳ್ದಾಗೆ ಭಯ ಆಗುತ್ತೆ. ಸೊ ಎಲ್ಲರಿಗೂ ಸೇಫ್ಟಿನೇ ಮುಖ್ಯ ಆಯ್ತು ಎಂಡ್ ಆಫ್ ದ ಡೇ. ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಜೊತೆ ಮಾತಾಡಿ ತುಂಬ ಖುಷಿ ಆಯಿತು. ಹ್ಯಾವ್ ಅ ಗ್ರೇಟ್ ಡೇ. ಥ್ಯಾಂಕ್ ಯು. ಸೊ ರೈಟ್ ನೌ ದ pandemic is affecting the most. So how do you feel, like how do you find, is it affecting for your life, and what are the basic issue that you are facing right now?
So I wouldn't call it as an issue, but still I'm like blessed in a way that I have work from home. But there are a lot of people who cannot do work from home, like how you see the roadside vendors. So I think they are more affected than we are. So I think precautions and all the measures should be taken to save them rather than us. Okay, because we can at least we have a home, we have a job that can feed us and everything. But the worst hit are poverty. So if COVID is killing, so is poverty also. So I think that is the only consideration that has to be taken. Otherwise, I don't face an issue, but then I see a lot of this unlock is what is giving like till down the. Well, I feel that whatever lockdown measures were taken will go in vain if the unlock measure is like this. But of course, we cannot close the country's economy also. So I just hope whatever they take, the next step they take, it just reduces the number. Okay, so you're doing work from home from past 3 months, right? Yes. So how do you feel working in an office and being over there and working in a home? So can you do the work properly being in a home? Yes, I can, but then there are a lot of issues like communication problems will be there, network issues, and I feel the work hours have been extended ever since work from home has started. So in company you just sit for like 8 hours and you complete work, but you sit at home, you like take, it even extends up to 12 hours and everything. So the pressure is more, but then we can't help it, like we have to keep the economy going and all that. So it is important, but then it's difficult, but I think in a while we all can just fight back and we get back, things would get back to normal. With that hope is what we are going to sustain all this. This is the people's reactions for Unlock 1.0. With that, this is Aishwarya signing off with the camera person, Rehan. Thank you.